ಹಾಯ್ ಡಿಯರ್ ಸ್ಟೂಡೆಂಟ್ಸ್, 2024ರ KCET ಎಕ್ಸಾಮ್ ಏಪ್ರಿಲ್ 20 ಮತ್ತು 21ನೇ ತಾರೀಕಿನಲ್ಲಿ ನಡೆಸಲಾಗುತ್ತೆ ಅಂತಂದೇಳಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ತಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ತಿಳಿಸಿದ್ದಾರೆ. ಸೊ ಮೊದಲನೇ ದಿನ ಅಂದರೆ ಏಪ್ರಿಲ್ 20ನೇ ತಾರೀಕು ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್ ಇರುತ್ತೆ. ಸೊ ಮಾರ್ನಿಂಗ್ ಅಂದರೆ 10:30ಗೆ 10:30ಕ್ಕೆ ಬಯಾಲಜಿ ಇರುತ್ತೆ. ಸೊ ಹಾಗೆ ಮಧ್ಯಾಹ್ನದ ಸೆಷನ್ನು ಮ್ಯಾಥಮೆಟಿಕ್ಸ್ ಇರುತ್ತೆ. ಮಧ್ಯಾಹ್ನದ ಸೆಷನ್ನು ಅಂತಂದರೆ 2:00ಗೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಡೇ ಅಂದರೆ 21ನೇ ತಾರೀಕು ಬೆಳಿಗ್ಗೆ ಅಂದರೆ ಮಾರ್ನಿಂಗ್ ಸೆಷನ್ 10:30ಕ್ಕೆ ಫಿಸಿಕ್ಸ್ ಪೇಪರ್ ಇರುತ್ತೆ. ಹಾಗೆ ಮಧ್ಯಾಹ್ನ 2:30ರಿಂದ ಕೆಮಿಸ್ಟ್ರಿ ಪೇಪರ್ ಇರುತ್ತೆ. ಸೊ ಒಂದು ಸಬ್ಜೆಕ್ಟಲ್ಲಿ ನೀವು 60 ಕ್ವಶನ್ನನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಟೈಮ್ 70 ನಿಮಿಷದಲ್ಲಿ ನೀವು 60 ಕ್ವಶನ್ನನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಹಾಗೆ ಇಲ್ಲಿ ನೋಡ್ಬೋದು ನೀವು, ಹೊರನಾಡು ಗಡಿನಾಡು ಕಾಣ್ತಾ ಇದೆಯಲ್ವಾ. ಸೊ ಹೊರನಾಡು ಮತ್ತು ಗಡಿನಾಡು ಅಭ್ಯರ್ಥಿಗಳಿಗೆ ಏಪ್ರಿಲ್ 19ರಂದು ಬೆಂಗಳೂರು ಮತ್ತು ಬೀದರ್, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ಮಂಗಳೂರು ಈ ಕೇಂದ್ರಗಳಲ್ಲಿ ಕನ್ನಡ ಭಾಷಾ ಪರೀಕ್ಷೆ ನಡೆಯಲಿದೆ. ಸೊ ಯಾರೆಲ್ಲ ಹೊರನಾಡು ಮತ್ತು ಗಡಿನಾಡು ವಿದ್ಯಾರ್ಥಿಗಳಿರ್ತಾರೆ, ಸೊ ನೀವು ಇದನ್ನು ತಿಳ್ಕೊಬೋದು. ಸೊ ಜನವರಿ 10ನೇ ತಾರೀಕಿಂದ ನೀವು ಆನ್ಲೈನಲ್ಲಿ KCET 2024ರ ಪರೀಕ್ಷೆಗೆ ಅಪ್ಲೈ ಮಾಡ್ಬೋದು. KCET ಪರೀಕ್ಷೆಯ ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ ಹಾಗೂ ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.